ಹಾಯ್ ಫ್ರೆಂಡ್ಸ್, ಹಲೋ. ನೋಡಿ, ಇವತ್ತು ನಾನು ಚಿಕನ್ ಕಬಾಬ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಒಂದು 2 ಪ್ಯಾಕೆಟಷ್ಟು ಏನೇಳಿ ತಂದೂರಿ ಮಸಾಲ ತಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇಲ್ಲಿ ವಾಶ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಒಂದು ಮೊಟ್ಟೆಯನ್ನು ತಗೊಂಡಿದ್ದೀನಿ. ಇದಿಷ್ಟನ್ನು ಈಗ ನಾವು ಮೊದಲಿಗೆ ಏನು ಮಾಡೋಣ ಅಂದರೆ, ಇದು ಕರಿಬೇವಿನ ಸೊಪ್ಪಿದೆ ಅಲ್ವಾ, ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಎಲೆ ಬಾಯಿಗೆ ಸಿಗಬಾರ್ದಲ್ವ, ಅದಕ್ಕೋಸ್ಕರ. ಅದು ಅಂದರೆ ಚಿಕನ್ ಮೇಲೆಲ್ಲ ಹಿಟ್ಟನ್ನು ಕಲಸಿ ಹಾಕಿದಾಗ ಚಿಕನ್ ಮೇಲೆ ಚೆನ್ನಾಗಿ ಅದು ಅಪ್ಲೈ ಆಗಬೇಕು, ಅದಕ್ಕೋಸ್ಕರ. ನೋಡಿ, ಇಲ್ಲಿ ಇಷ್ಟು ಇದನ್ನು ಹಾಕಿದ ಮೇಲೆ ನಾವು ನೋಡಿ ಇದಕ್ಕೆ ನಾನು ಲಿಂಬೆಹಣ್ಣಿದೆ ಅಲ್ವಾ, ಅದನ್ನು ಕಟ್ ಮಾಡಿ ಅದನ್ನು ಕ್ಲೀನಾಗಿ ಅದರ ರಸ ಎಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಹಿಂಡ್ಕೊಳ್ಳಿ. ನೋಡಿ, ನಾನೀಗ 2 ಲಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಮೊಟ್ಟೆಯನ್ನು ಕೂಡ ಒಡೆದು ಹಾಕ್ಕೊಳ್ಳೋಣ. ಹಾಗೆ ಒಂದು 2 ಸ್ಪೂನಷ್ಟು ಕಾರ್ನ್‌ಫ್ಲೋರನ್ನು ಹಾಕ್ತೀನಿ. ಕಾರ್ನ್‌ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ರೋಸ್ಟ್ ಆಗಿ ಬರುತ್ತೆ. ಸ್ವಲ್ಪ ಇಲ್ಲಿ ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿಯನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಪೇಸ್ಟ್ ಇದು. ಆದಷ್ಟು ಕಬಾಬಿಗೆ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಆವಾಗ ಒಳ್ಳೆ ಫ್ಲೇವರ್ ಬರುತ್ತೆ ಕಬಾಬಿಗೆ. ನೋಡಿ, ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇದು ಸಾಕಾಗುತ್ತೆ. ತುಂಬ ಏನು ಮಿಕ್ಸ್ ಮಾಡಬೇಕಂತಿಲ್ಲ. ಇದನ್ನು ಡೈರೆಕ್ಟಾಗಿ ಈಗ ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಇದೆ ಸಾಲ್ಟ್. ಯಾಕಂದರೆ ಈ ಪೌಡ್ರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ. ಅದಕ್ಕೆ ಸಾಲ್ಟ್ ಹಾಕಬೇಕಾದ್ರೆ ತುಂಬ ನೋಡಿ ಹಾಕಿ. ತುಂಬ ಉಪ್ಪಾದರೆ ಮತ್ತು ಕಬಾಬ್ ಟೇಸ್ಟ್ ಆಗಲ್ಲ, ಅದಕ್ಕೋಸ್ಕರ ಅರ್ಧ ಸ್ಪೂನು ಸಾಲ್ಟ್ ಹಾಕಿದ್ದೀನಿ. ಯಾಕಂದರೆ ಕಾರ್ನ್‌ಫ್ಲೋರ್ ಮಿಕ್ಸ್ ಮಾಡಿರ್ತೀವಲ್ವ, ಅದಕ್ಕೋಸ್ಕರ. ಮತ್ತು ಚಿಕನ್ ತಂದೂರಿ ಮಸಾಲದ ಯೂಸ್ ಮಾಡಿದ್ದೀನಿ ನಾನು ಇದಕ್ಕೆ. ಅದರಲ್ಲೂ ಕೂಡ ಸಾಲ್ಟಿನ ಅಂಶ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಈ ಥರವಾಗಿ ಚಿಕನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪೀಸಿಗೂ ಚೆನ್ನಾಗಿ ತಾಗಬೇಕು, ಮತ್ತು ಯಾವುದೇ ಕಾರಣಕ್ಕೂ ಗಂಟಾಗಿರಬಾರ್ದು ಹಿಟ್ಟು. ನಾನಿಲ್ಲಿ ಯಾವುದೇ ರೀತಿಯ ನೀರನ್ನು ಯೂಸ್ ಮಾಡಿಲ್ಲ. ಯಾಕಂದರೆ ಚಿಕನಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಹಾಗೆ ನಾವು ಹಿಟ್ಟು, ಮೊಟ್ಟೆ ಹಾಗೆ ಲಿಂಬೆಹಣ್ಣಿನ ರಸ ಎಲ್ಲ ಹಾಕಿದಾಗ ಅದು ಕೂಡ ಲಿಕ್ವಿಡ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಟ್ಟಿರಿ. ನೋಡಿ, ಈಗ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಅರ್ಧ ಗಂಟೆ ಆಗಿದೆ. ಮೇಲ್ಗಡೆ ಸ್ವಲ್ಪ ನೋಡಿ, ಸ್ವಲ್ಪ ಬಿಸಿ ಶಾಖ ಬಂದಾಗಾದರೆ ಸಾಕಾಗುತ್ತೆ. ಫ್ಲೇಮ್ ಮಾತ್ರ ತುಂಬ ಚಿಕ್ಕದಾಗಿ ಇಟ್ಕೊಳ್ಳಿ. ಕಬಾಬ್ ಮಾಡಬೇಕಾದ್ರೆ ತುಂಬ ದೊಡ್ಡ ಬೆಂಕಿ ಇಟ್ಕೊಂಡ್ರೆ ಮೇಲ್ಗಡೆ ನೀವು ಆ ಕೋಟಿಂಗ್ ಕೊಟ್ಟಿರ್ತೀರಲ್ವ, ಅದು ಫುಲ್ ಕಪ್ಪಾಗಿರುತ್ತೆ. ಆದರೆ ಒಳಗಡೆ ಚಿಕನ್ ಚೆನ್ನಾಗಿ ಬೆಂದಿರಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ಒಂದೊಂದೇ ಪೀಸನ್ನೇ ಹಗುರವಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ. ನೋಡಿ, ಈ ಥರ ಆಗಿ ಒಂದೊಂದೇ ಪೀಸನ್ನು ಚೆನ್ನಾಗಿ ಹಾಕ್ಕೊಳ್ಳಿ. ಒಂದ್ರ ಮೇಲೆ ಒಂದು ಹಾಕಬೇಡಿ. ಮೊದಲಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ನೆಕ್ಸ್ಟು ಅದು ಚೆನ್ನಾಗಿ ಇದಾದರೆ ನೆಕ್ಸ್ಟ್ ಮತ್ತೆ ಹಾಕ್ಕೊಂಡಾಯ್ತು. ತುಂಬ ಹಾಕಿದರೆ ಅವುಗಳಿಗೆ ಬೇಯಲಿಕ್ಕೆ ಗ್ಯಾಪ್ ಸಾಕಾಗೋದಿಲ್ಲ. ಆಯಿಲ್ ಮತ್ತೆ ತುಂಬ ಹಾಕ್ಕೋಬೇಕಾಗತ್ತೆ. ನಾನು ತುಂಬ ಆಯಿಲ್ ಹಾಕಿಲ್ಲ, ಯಾಕಂದರೆ ಮತ್ತೆ ಈ ಆಯಿಲನ್ನು ಯಾವುದಕ್ಕೂ ಯೂಸ್ ಮಾಡೋಕ್ಕೂ ಸರಿ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ. ನಾನಿಲ್ಲಿ ಒಂದು 1/2 ಲೀಟರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 kg ಚಿಕನ್ನಿಗೆ ನೀವು ದೊಡ್ಡ ತಂದೂರಿ ಮಸಾಲ ಪ್ಯಾಕೆಟ್ ಆದರೆ 2 ಸಾಕಾಗುತ್ತೆ. ಚಿಕ್ಕದು ಹಾಕೋದಾದರೆ 4 ಪ್ಯಾಕೆಟ್ ಹಾಕಬೇಕಾಗತ್ತೆ. 4ರಿಂದ 5 ಪ್ಯಾಕ್ ಹಾಕಬೇಕಾಗತ್ತೆ. ಯಾಕಂದರೆ ನಾವು ಸಾಲ್ಟ್ ಎಕ್ಸ್ಟ್ರಾ ಹಾಕಲ್ಲ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಆಲ್ರೆಡಿ ನಾನು 1 ಟ್ರಿಪ್ ಹಾಕಿ ತೆಗೆದಿದ್ದೀನಿ. ಈಗ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಬೇಯಿಸಿ, ತುಂಬ ಚೆನ್ನಾಗಿ ಬರುತ್ತೆ ಕಬಾಬ್ ಅಂತೂ. ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ, ತುಂಬ ಚೆನ್ನಾಗಿ ಬೇಯುತ್ತೆ. ಚಿಕ್ಕ ಫ್ಲೇಮ್ ಇಟ್ಕೋಬೇಕು. ನಿಮಗೆ ಪೀಸ್ ದೊಡ್ಡ ಬೇಕಾದರೆ ದೊಡ್ಡ ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ದೊಡ್ಡನೂ ಇಲ್ಲ ಚಿಕ್ಕನೂ ಇಲ್ಲ, ಹಂಗೆ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪೆಲ್ಲ ಹಾಕಿರ್ತೀವಲ್ವ, ಅದ್ರ ಜೊತೆಗೆ ಈ ತಂದೂರಿ ಮಸಾಲನೂ ಹಾಕಿರ್ತೀವಲ್ವ, ಒಳ್ಳೆ ಫ್ಲೇವರ್ ಬರುತ್ತೆ ಚಿಕನ್ ಕಬಾಬ್ ಅಂತೂ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.
ತುಂಬ ಸಾಫ್ಟಾಗಿ ಕೂಡ ಬೆಂದಿದೆ. ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೆ. ನಿಮಗೆ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿವೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ಅಲ್ವಾ. ನೀವು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.